ಅಮಿತ್ ಶಾ ಒಬ್ಬ ಗುಂಡ, ಅಮಿತ್ ಶಾ ಒಬ್ಬ ಕೊಲೆಗಾರ, ಅಮಿತ್ ಶಾ ಒಬ್ಬ ವಂಚಕ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಬುಕ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಪುಂಗ್ಲಿ ಪಪ್ಪುವಿಗೆ ಮತ್ತೆ ಅವರ ಏನು ರೈಟ್ ಹ್ಯಾಂಡ್ ಇದ್ದಾರಲ್ಲ, ಆ ರೈಟ್ ಹ್ಯಾಂಡ್ ಅಮಿತ್ ಶಾನಿಗೆ ನಿದ್ರೆಯನ್ನು ಕೊಡ್ತಾ ಇಲ್ಲ, ನಿದ್ರೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ವಿರೋಧ ಪಕ್ಷದವರು ಅವರಿಗೆ ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರದೇ ಪಕ್ಷದ ಭಾರತೀಯ ಜನತಾ ಪಕ್ಷದ ಸುಬ್ರಹ್ಮಣ್ಯಂ ಸ್ವಾಮಿ ಇದ್ದಾರಲ್ಲ, ಇವರು ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಿದ್ರೆಯನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ದಿವಸಕ್ಕೆ ಒಂದೊಂದು ಹೊಸ ವಿಚಾರಗಳನ್ನು ಹೇಳುವ ಮುಖಾಂತರ ಒಂದು ರೀತಿಯಲ್ಲಿ ಅವ್ರನ್ನ ಕತ್ತಿಯ ಮೇಲೆ ಕೂರಿಸಿದ್ದಾರೆ. F-15 ಫೈಲ್ ಬಗ್ಗೆ ಮಾತನಾಡಿದರು, F-15 ಫೈಲ್ ವಿಚಾರವನ್ನು ಚರ್ಚೆಯನ್ನು ಮಾಡಿದರು. ನಂತರ ಪ್ರಧಾನಮಂತ್ರಿ ಮೋದಿಯವರ ಸಂಪುಟದಲ್ಲಿ ಯಾರಾದರೂ ಮಂತ್ರಿ ಆಗಬೇಕು ಅಂದರೆ ಅದು ಯಾರು? ಪುಂಗ್ಲಿ ಪಪ್ಪು ನರೇಂದ್ರ ಮೋದಿ ಜೊತೆ, ಈ ಪುಂಗ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ನಿಕಟ ಸಂಬಂಧವನ್ನು ಹೊಂದಿರ್ತಾರೆ, ಯಾರು ಅವರ ಬೆಡ್ ಶೇರ್ ಮಾಡ್ತಾರೆ ಅಂಥವ್ರು ಮಾತ್ರ ಅಲ್ಲಿ ಮಹಿಳೆಯರು ಮಂತ್ರಿ ಆಗಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಕೂಡ ಇದೇ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಎತ್ತಿದ್ರು. ಜೊತೆಗೆ 3-4 ಜನ ತೀರಾ ಅವ್ರ ಜೊತೆ ನಿಕಟ ಸಂಬಂಧವನ್ನು ಹೊಂದಿದಂಥ 3-4 ಜನ, ಅವ್ರು ಬೆಡ್ ಶೇರ್ ಮಾಡಿದಂಥ 3-4 ಜನ ಮಹಿಳೆಯರು ಅಲ್ಲಿ B-ಫಾರಂ ತಗೊಂಡು MP ಅನ್ನೋ ವಿಚಾರವನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದರು. ಈಗ ನೋಡಿದರೆ ಮತ್ತೆ ಕೊಲೆ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ, ಗುಂಡಾಗಿರಿಯ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಅಮಿತ್ ಶಾ ಒಬ್ಬ ಗುಂಡ, ಅಮಿತ್ ಶಾ ಒಬ್ಬ ಕೊಲೆಗಾರ, ಅಮಿತ್ ಶಾ ಒಬ್ಬ ವಂಚಕ ಅನ್ನೋ ವಿಚಾರವನ್ನು ಇದೇ ಸುಬ್ರಹ್ಮಣ್ಯಂ ಸ್ವಾಮಿಯವರು ಹೇಳಿದ್ದಾರೆ. ಸೊ ಹಾಗಾದರೆ ಅಮಿತ್ ಶಾ ಅವರು ಮಾಡಿದಂಥ ಕೊಲೆ ಯಾವುದು? ಯಾವ ಕೊಲೆ ವಿಚಾರವನ್ನು ಈಗ ಮಾತನಾಡ್ತಾ ಇದ್ದಾರೆ? ಅಮಿತ್ ಶಾ ಯಾವ ಕಾರಣಕ್ಕೆ ಕೊಲೆಯನ್ನು ಮಾಡಿದ್ರು? ಆ ಕೇಸ್ ಏನಾಯಿತು? ಏನದು ವಿಚಾರ? ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೋಗ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪ್ತಾ ಹೋಗುತ್ತೆ. ಎಸ್ ವೀಕ್ಷಕರೇ, 2003 ಮಾರ್ಚ್ 26ನೇ ತಾರೀಕು ಗುಜರಾತ್ನಲ್ಲಿ ಒಂದು ಕೊಲೆ ಆಗುತ್ತೆ. 2003 ಮಾರ್ಚ್ 26ನೇ ತಾರೀಕು ಗುಜರಾತಲ್ಲಿ ಒಂದು ಕೊಲೆ ಆಗುತ್ತೆ. ಆ ಕೊಲೆಯಾದಂಥ ವ್ಯಕ್ತಿ ಯಾರು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಲೆ ಆಗಲ್ಲ ಅಲ್ಲಿ, ಅಥವಾ ಯಾರೋ ಒಬ್ಬ ರೌಡಿನೋ ಗುಂಡನೋ ಕೊಲೆ ಆಗಲ್ಲ. ಬದಲಾಗಿ ಮೋದಿಯವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದಂಥ ಹರನ್ ಪಾಂಡ್ಯ ಅವರ ಹತ್ಯೆ ಆಗುತ್ತೆ. ಸೊ ಹತ್ಯೆಯನ್ನು ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಈ ವಿಚಾರವನ್ನೇ ಈಗ ಸುಬ್ರಹ್ಮಣ್ಯಂ ಸ್ವಾಮಿಯವರು ಹೇಳ್ತಾ ಇರ್ತಕ್ಕಂಥದ್ದು. 2002ರಲ್ಲಿ ಗುಜರಾತಲ್ಲಿ ಕೋಮುಗಲಭೆ ಆಗುತ್ತೆ, ಭಯಂಕರವಾದ ಕೋಮುಗಲಭೆ ಆಗುತ್ತೆ. ಆ ಕೋಮುಗಲಭೆಯ ವಿರುದ್ಧ ಧ್ವನಿ ಎತ್ತಿದ್ದಂಥ ವ್ಯಕ್ತಿ ಈ ಹರನ್ ಪಾಂಡ್ಯ. ಈ ಹರನ್ ಪಾಂಡ್ಯ ಇದ್ದಾರಲ್ಲ, ಇವರು ಕಟ್ಟ RSS ವಾದಿ. ಇವರ ತಂದೆ ವಿಠಲ್ ಭಾಯ್ ಪಾಂಡ್ಯ ಅಂತ. ಇವರು ಕಟ್ಟ RSS ವಾದಿ, ತೀವ್ರ ಹಿಂದುತ್ವವಾದಿ. ಇವರ ಮಗ ಕೂಡ ಹರನ್ ಪಾಂಡ್ಯ ಕೂಡ ಕಟ್ಟ RSS ವಾದಿಯಾಗಿರ್ತಾರೆ. RSS ಹಿನ್ನೆಲೆಯಿಂದನೇ ಬಂದಿರ್ತಾರೆ. ಜೊತೆಗೆ ತೀವ್ರ ಹಿಂದುತ್ವವಾದಿ ಕೂಡ ಆಗಿರ್ತಾರೆ. ಇವರು ಗೃಹ ಮಂತ್ರಿ ಆಗಿರ್ತಾರೆ. ನಂತರ ಮೋದಿ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. 2002ರಲ್ಲಿ ಕೋಮುಗಲಭೆ ಆಗುತ್ತೆ. ಕೋಮುಗಲಭೆ ಆದಾಗ ಹರನ್ ಪಾಂಡ್ಯ ಅವರು ಅದ್ರ ವಿರುದ್ಧ ಧ್ವನಿಯನ್ನ ಎತ್ತಾರೆ. ಇದು ಬೇಕಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಕನ್ಸರ್ನ್ಡ್ ಸಿಟಿಜನ್ ಟ್ರಿಬ್ಯುನಲ್ ಅಂತ ಆ ಒಂದು ಖಾಸಗಿ ಟ್ರಿಬ್ಯುನಲ್ ಆಗುತ್ತೆ. ಆ ಒಂದು ಟ್ರಿಬ್ಯುನಲ್ ಮುಂದೆ ಹೋಗಿ ಇವರು ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಜೊತೆಗೆ ಅವತ್ತು ಏನು ಆ ಕೋಮುಗಲಭೆ ಆದಾಗ ಸಂಚನ್ನ ರೂಪಿಸಿರ್ತಾರೆ, ಆ ಸಂಚನ್ನ ಆ ಒಂದು ಟ್ರಿಬ್ಯುನಲ್ನ ಮುಂದೆ ಇಡ್ತಾರೆ. ಸೊ ಈ ಎಲ್ಲ ವಿಚಾರಗಳು ಯಾವಾಗ ಮೋದಿ ಮತ್ತು ಅಮಿತ್ ಶಾ ಕಿವಿಗೆ ಬೀಳ್ತವೋ ನಂತರ ಅಲ್ಲಿ ಇವರ ಹತ್ಯೆ ಆಗುತ್ತೆ ಅನ್ನೋ ವಿಚಾರವನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾ ಹೋಗ್ತಾರೆ ವೀಕ್ಷಕ. ಆವಾಗ ಟ್ರಿಬ್ಯುನಲ್ ಮುಂದೆ ಹೋಗಿ ಎಲ್ಲ ವಿಚಾರಗಳನ್ನ ಅವರು ಇಡ್ತಾ ಹೋಗ್ತಾರೋ, ಸೊ ಆ ಕೂಡಲೇ BJPಯಲ್ಲಿ ತಿರಸ್ಕೃತರಾಗ್ತಾರೆ. ಅವರು ಭಾರತೀಯ ಜನತಾ ಪಕ್ಷದಲ್ಲಿ ತಿರಸ್ಕೃತ ಅಭ್ಯರ್ಥಿ ಆಗ್ತಾರೆ. 2002ರಲ್ಲಿ ಅವರ ಸಚಿವ ಹುದ್ದೆ ಇರುತ್ತೆ, ಕಂದಾಯ ಸಚಿವ ಹುದ್ದೆ ಇರುತ್ತೆ. ಆ ಸಚಿವ ಹುದ್ದೆಯನ್ನು ಕಳ್ಕೊಳ್ತಾರೆ. ನಂತರ 2002ರ ಡಿಸೆಂಬರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತಲ್ಲ, ಆ ಒಂದು ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಸಿಗಲ್ಲ ಸ್ಪರ್ಧೆಯನ್ನು ಮಾಡಲಿಕ್ಕೆ. 2002 ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ಲ ಹರನ್ ಪಾಂಡ್ಯ ಅವರಿಗೆ. 2003ರ ಮಾರ್ಚ್ 26ನೇ ತಾರೀಕು ಮುಂಜಾನೆ ಲಾ ಗಾರ್ಡನ್ನಲ್ಲಿ ಇವರು ವಾಕ್ ಮಾಡಲಿಕ್ಕೆ ಅಂತ ಹೋಗ್ತಿರ್ತಾರೆ.
ವಾಕಿಂಗ್ ಹೋಗ್ತಿರ್ತಾರೆ. ವಾಕಿಂಗ್ ಹೋಗ್ತಾ ಇದ್ದಾಗ ಇವ್ರ ಮೇಲೆ ಗುಂಡನ್ನು ಹಾರಿಸಿ ಹತ್ಯೆ ಮಾಡಲಾಗತ್ತೆ. ಸೊ ಇದು ಆ ಕೂಡಲೇ ಬಂದು ಮಾಡಿದಂಥ ಹತ್ಯೆ ಅಲ್ಲ, ಬದಲಾಗಿ ಇವ್ರನ್ನ ತಿಂಗಳಾನುಗಟ್ಲೆ ವಾಚ್ ಮಾಡಿರ್ತಾರೆ. ವಾಚ್ ಮಾಡಿ ಹಿಂಬಾಲಿಸಿ ನಂತರ ಮಾರ್ಚ್ 26ನೇ ತಾರೀಕು ಇವರಿಗೆ ಗುಂಡನ್ನು ಹೊಡೆದು ಸಾಯಿಸ್ತಾರೆ, ಗುಂಡನ್ನು ಹೊಡೆದು ಹತ್ಯೆಯನ್ನು ಮಾಡ್ತಾರೆ. ಹತ್ಯೆ ಆದಾಗ ನೋಡಿ, ಒಬ್ಬ ಅವರು ಮಾಜಿ ಮಂತ್ರಿ, ಮಿನಿಸ್ಟರ್ ಆಗಿದ್ದವರು, ಗೃಹ ಸಚಿವರಾಗಿದ್ದವರು, ಜೊತೆಗೆ ಕಂದಾಯ ಸಚಿವರಾಗಿದ್ದವರು, ಅವರನ್ನು ಹತ್ಯೆ ಮಾಡಿದಾಗ, ಅವರು ಅಲ್ಲಿ ಹತ್ಯೆ ಆದಾಗ ಯಾರೊಬ್ರು ಇರಲ್ಲ, ಬದಲಾಗಿ ಆ ಒಂದು ಜನನಿಬಿಡ ಪ್ರದೇಶದಲ್ಲಿ ಗಂಟೆಗಟ್ಟಲೆ ಅನಾಥವಾಗಿ ಬಿದ್ದಿರ್ತಾರೆ. ಅವರ ಶವ ಅನಾಥವಾಗಿರುತ್ತೆ, ಗಂಟೆಗಟ್ಟಲೆ ಅವರ ಶವ ಅನಾಥವಾಗಿರುತ್ತೆ. ಜೊತೆಗೆ ಎಲ್ಲಿ ಹತ್ಯೆ ಮಾಡ್ತಾರೆ ಇವರು, ಲಾಗಾರ್ಡನ್ ಎಲ್ಲ ಹತ್ಯೆ ಆಗುತ್ತಲ್ಲ, ಹತ್ಯೆ ಆಗಬೇಕಾದ್ರೆ ಇವರು ಹತ್ಯೆಯನ್ನು ಮಾಡುವ ಸ್ವಲ್ಪ ದಿನ ಮೊದಲು ಅಲ್ಲಿದ್ದಂಥ ಬಟ್ಟೆ ಅಂಗಡಿಗಳನ್ನು ತೆರವುಗೊಳಿಸಿರ್ತಾರೆ. ಫುಟ್ಪಾತ್ ಮೇಲೆ ಮತ್ತು ಅಲ್ಲಿದ್ದಂಥ ಬಟ್ಟೆ ಅಂಗಡಿಗಳನ್ನ ತೆರವು ಮಾಡಿಸಿರ್ತಾರೆ. ಅದೆಲ್ಲಕ್ಕಿಂತಲೂ ಇನ್ನೂ ಒಂದು ಮಿಗಿಲಾದಂಥ ವಿಚಾರ ಅಂದರೆ, ಏನು LS ಬಿಡ್ಸ್ ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಪೊಲೀಸರು ಅಲ್ಲಿಗೆ ಬರಲ್ಲ. ಬದಲಾಗಿ ಅವ್ರು ಬರಲ್ಲ ಅನ್ನೋದಕ್ಕಿಂತಾಗಿ ಅವ್ರನ್ನ ದಾರಿ ತಪ್ಪಿಸಿರ್ತಾರೆ. ಜೊತೆಗೆ ಇನ್ನೊಂದು ಉದ್ಯಾನವನದಲ್ಲಿ ಇವರು ಹತ್ಯೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಆ ಮಾಹಿತಿಯನ್ನು ಆಧರಿಸಿ LS ಬಿಡ್ಸ್ ಪೊಲೀಸ್ ಸ್ಟೇಷನ್ ಏನು ಸಿಬ್ಬಂದಿಗಳಿರ್ತಾರೆ, ಪೊಲೀಸರು ಇರ್ತಾರೆ, ಅವರು ಅಲ್ಲಿಗೆ ಇನ್ನೊಂದು ಗಾರ್ಡನ್ಗೆ ಹೋಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಲಾ ಗಾರ್ಡನ್ನಲ್ಲಿ ಹತ್ಯೆ ಆಗುತ್ತೆ. ಹತ್ಯೆ ಆದಾಗ LS ಬಿಡ್ಸ್ ಪೊಲೀಸರಲ್ಲಿ ಬರಲ್ಲ, ಬದಲಾಗಿ ನವರಂಗ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂದರೆ ನವರಂಗ್ಪುರ್ ಪೊಲೀಸ್ ಠಾಣಾ ಪೊಲೀಸ್ನವರು ಇರ್ತಾರಲ್ಲ, ಅವರು ಅಲ್ಲಿಗೆ ಬರ್ತಾರೆ. ನವರಂಗ್ಪುರ ಪೊಲೀಸ್ನವರು ಇಲ್ಲಿ ಬರಬೇಕಾಗಿದ್ದ ಯಾರು, LS ಬಿಡ್ಸ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳು ಅಲ್ಲಿ ಬರಬೇಕು, ಅಧಿಕಾರಿಗಳು ಅಲ್ಲಿ ಬರಬೇಕಾಗಿರುತ್ತೆ. ಆದರೆ ಅಲ್ಲಿ ಬರ್ತಕ್ಕಂಥವ್ರು ನವರಂಗ್ಪುರ್ ಪೊಲೀಸ್ ಸ್ಟೇಷನಿಂದ ಬರ್ತಾರೆ. ಕಾರಣ ಏನಂದರೆ LS ಬಿಡ್ಸ್ ಪೊಲೀಸ್ನವ್ರು ದಾರಿ ತಪ್ಪಿಸಿರ್ತಾರೆ. ಸೊ ಹಾಗಾಗಿ ಅಲ್ಲಿ ನವರಂಗ್ಪುರ್ ಪೊಲೀಸ್ನವ್ರು ಬಂದು ತನಿಖೆಯನ್ನು ಆರಂಭಿಸ್ತಾರೆ. ವೀಕ್ಷಕರೇ, ಮುಖ್ಯಸ್ಥರಿರ್ತಾರಲ್ಲ ಶ್ರೀ RB ಶ್ರೀಕುಮಾರ್ ಅಂತ, ಅವರು ಕೂಡ ಇದನ್ನು ಹೇಳ್ತಾರೆ. ಸ್ವಲ್ಪ ದಿನಗಳ ಮೊದಲು ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದು ವಿಚಾರವನ್ನು ಇವ್ರ ಹತ್ರ ಹೇಳ್ತಾರೆ. ಏನಂದರೆ, ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ, ರಥಯಾತ್ರೆಯನ್ನು ತಡೆಯೊಡ್ಡವರೊಬ್ಬರನ್ನ ಹತ್ಯೆ ಮಾಡಲಾಗುತ್ತೆ. ರಥಯಾತ್ರೆ ಮಾಡಬೇಕು ಅನ್ಕೊಂಡಿರ್ತಾರ 2003 ಆ ರಥಯಾತ್ರೆಗೆ ತಡೆಯೊಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು ಅಂತ RB ಶ್ರೀಕುಮಾರ್ ಅವರು ಬಹಿರಂಗವನ್ನ ಪಡಿಸಿರ್ತಾರೆ. ವೀಕ್ಷಕರೇ, ಕಾರಣ ಏನು? ಪೊಲೀಸರಿಗೆ ಮೋದಿ ಅವರೇ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಹಿಂದೂಗಳ ಕೋಪವನ್ನು ತಡೆಯೋ ಕೆಲಸಕ್ಕೆ ಕೈ ಹಾಕಬೇಡಿ, ಹಿಂದೂಗಳಿಗೆ ತಡೆ ಒಡ್ಬೇಡಿ. ನೀವು ಅಲ್ಲಿ ಕೊಲೆಗಳಾಗಲಿ, ರೇಪ್ ಆಗಲಿ, ಮತ್ತೊಂದಾಗಲಿ ಅವರನ್ನು ತಡೆಯುವಂಥ ಕೆಲಸವನ್ನು ನೀವು ಮಾಡಬೇಡಿ. ಏನು ಬೇಕಾದರೂ ಮಾಡ್ಕೊಳ್ಳಿ ಅವರು ಹಿಂದೂಗಳು, ನೀವು ಅವ್ರನ್ನ ಫ್ರೀ ಹ್ಯಾಂಡಲ್ ಮಾಡಿ ಅನ್ನೋ ವಿಚಾರವನ್ನು ಪೊಲೀಸರ ಮುಂದೆ ಇಟ್ಟಿರ್ತಾರೆ. ಸೊ ಹಾಗಾಗಿ ಆ ಗಲಭೆಗಳಾದಾಗ ಕೊಲೆ ಆಗುತ್ತೆ, ಸುಲಿಗೆ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ಏನಾದರೂ ಕೂಡ ಗುಜರಾತ್ ಪೊಲೀಸರು ಅದನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗಲ್ಲ. ಕಾರಣ ಏನಂದರೆ, ಆಗಿನ ಮುಖ್ಯಮಂತ್ರಿಯೇ ಈ ವಿಚಾರವನ್ನು ಪೊಲೀಸರಿಗೆ ಹೇಳಿದ್ರು, ನೀವು ತಡಿಬೇಡಿ ಅಂತ ಹೇಳಿದ್ರು ಅನ್ನೋ ವಿಚಾರವನ್ನು ಟ್ರಿಬ್ಯುನಲ್ ಮುಂದೆ ಇಡ್ತಾರೆ. ಸೊ ಹಾಗಾಗಿ ಅವರು ಒಂದು ವೇಳೆ ಏನಾದರೂ ಬದುಕಿದ್ರೆ ನಮಗೆ ಸಮಸ್ಯೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವರ ಹತ್ಯೆಯನ್ನು ಮಾಡಲಾಯಿತು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಅವರ ಹತ್ಯೆಯನ್ನು ಮಾಡಲಾಯಿತು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇವರ ಕ್ಷೇತ್ರದಲ್ಲೂ ಕೂಡ ಏನು ಅರವಿಂದ್ ಪಾಂಡೆ ಇರ್ತಾರಲ್ಲ, ಅವರ ಕ್ಷೇತ್ರದಲ್ಲೂ ಕೂಡ ಗಲಭೆಗಳಾಗಿರ್ತವೆ. ಅಲ್ಲಿದ್ದಂಥ ಮುಸ್ಲಿಂ ಮನೆಗಳಿಗೆ ನುಗ್ಗಿ ಹತ್ಯೆಯನ್ನು ಮಾಡಿರ್ತಾರೆ, ಜೊತೆಗೆ ಅವರ ಆಸ್ತಿಯನ್ನು ಲೂಟಿ ಮಾಡಿರ್ತಾರೆ, ತುಂಬ ಇದೆಲ್ಲ ಮಾಡಿರ್ತಾರೆ. ಸೊ ಅದಕ್ಕೆ ಕಾರಣ ಅರವಿಂದ್ ಪಾಂಡ್ಯ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅವ್ರ ಕ್ಷೇತ್ರದಲ್ಲಿ ಮಾತಾಡ್ಲಿಕ್ಕೆ ಆರಂಭಿಸ್ತಾರೆ. ಆದರೆ ಅರವಿಂದ್ ಪಾಂಡ್ಯ, ನಾನು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕೋಮು ಗಲಭೆಯಲ್ಲಿ ಕೈ ಜೋಡಿಸಿಲ್ಲ ಅಂತ ಅವ್ರು ಹೇಳ್ತಾನೆ ಇರ್ತಾರೆ, ಪದೇ ಹೇಳ್ತಿರ್ತಾರೆ. ನನಗೆ ಅದಕ್ಕೂ ಸಂಬಂಧ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಒಂದು ಇದರಲ್ಲಿ ನಾನು ಭಾಗವಹಿಸಿಲ್ಲ ಅಂತ. ಜೊತೆಗೆ ಅಲ್ಲಿ ಏನು ಕೋಮುಗಲಭೆಯನ್ನು ಮಾಡ್ತಿರ್ತಾರೋ ಅವ್ರು ತಡೆದಿರ್ತಾರೆ, ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದಲ್ಲಿ ಪ್ರಾಣ ಹಾನಿಗಳಾಗಬಾರ್ದು, ನೀವೇನೇ ಮಾಡಿದ್ರು ದಯವಿಟ್ಟು ಪ್ರಾಣ ಹಾನಿಗಳನ್ನು ಮಾಡಬೇಡಿ, ಬೇಕಾದ್ರೆ ಆಸ್ತಿಯನ್ನು ಲೂಟಿ ಮಾಡಿ ಮತ್ತೊಂದು ಮಾಡಿ, ಯಾರಿಗೂ ಕೂಡ ಹಾನಿಯನ್ನು ಮಾಡಬೇಡಿ, ಪ್ರಾಣ ಹಾನಿಯನ್ನು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ ಅರವಿಂದ್ ಪಾಂಡ್ಯ. ನಾನು ರಿಕ್ವೆಸ್ಟ್ ಮಾಡಿದ್ದೆ ಅನ್ನೋ ವಿಚಾರವನ್ನು ಕೂಡ ಟ್ರಿಬ್ಯುನಲ್ ಮುಂದೆ ಹೇಳ್ತಾರೆ. ಇದನ್ನು ಸೆಟಲ್ ಮಾಡೋಂಥ ಒಬ್ರು ಏನು ಮಾನವ ಹಕ್ಕು ಹೋರಾಟಗಾರ ಇರ್ತಾರೆ, ಆ ಮಾನವ ಹಕ್ಕು ಹೋರಾಟಗಾರ್ತಿ ಟ್ರಿಬ್ಯುನಲ್ ಮುಖ್ಯಸ್ಥರಾಗಿರ್ತಾರೆ. ಅವರು ತಮ್ಮ ಲೇಖನದಲ್ಲಿ ಬಹಿರಂಗಪಡಿಸಿದ್ದಾರೆ. ಅವರು ಕೂಡ ಈ ಒಂದು ವಿಚಾರವನ್ನು ಇವರು ಏನೆಲ್ಲ ಹೇಳಿದರು,
ಮೋದಿಯಲ್ಲಿ ಏನು ಮಾಡಿದ್ರು ಗುಜರಾತಲ್ಲಿ, ಕೋಮುಗಲಭೆ ಯಾಕಾಯಿತು, ಎಲ್ಲ ವಿಷಯವನ್ನು ಅನಂತ್ ಪಾಂಡೆ ಅವ್ರ ಮುಂದೆ ಹೇಳಿರ್ತಾರೆ. ಸೊ ಅದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಮೊದಲು ಇದನ್ನೆಲ್ಲರೂ ಒಪ್ಪಲ್ಲ, ಇಲ್ಲ ಇದೆಲ್ಲ ಸುಳ್ಳು, ಇವರು ಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಏನೋ ಅವ್ರ ತಂದೆ ಇರ್ತಾರಲ್ಲ, ಅನಂತ್ ಪಾಂಡೆ ಅವ್ರ ತಂದೆ ಇರ್ತಾರಲ್ಲ, ಅವ್ರ ತಂದೆ ಕೂಡ ಈ ವಿಚಾರವನ್ನು ಸತ್ಯ ಅಂತ ಒಪ್ಕೊಳ್ತಾರೆ. ಹೌದು, ನನ್ನ ಮಗ ಈ ಥರ ಆದರೆ ಅವರ ಮುಂದೆ ಹೇಳಿದ್ದಾನೆ, ಆ ಕಾರಣಕ್ಕೆ ಅವನ ಹತ್ಯೆ ಆಯಿತು ಅನ್ನೋ ವಿಚಾರವನ್ನು ಕೂಡ ಅವರ ತಂದೆ ಬಹಿರಂಗವಾಗಿ ಹೇಳಿರ್ತಾರೆ. ಈ ಎಲ್ಲ ವಿಷಯವನ್ನ ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ತೆರೆದಿಡ್ತಾ ಇದ್ದಾರೆ. ಈ ಒಂದೊಂದೇ ವಿಷಯ ಹೊರಗಡೆ ಬಂದಾಗೆ ಭಾರತೀಯ ಜನತಾ ಪಕ್ಷದ ರೋಚಕ ಸತ್ಯಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾವೆ.